ಏನಾದ್ರೂ ಮಾಡ್ರ ನನಗೊಂದು ಮದುವೆ ಮಾಡಲ್ಲಪ್ಪ ಅಂದ. ಲೇ ನಿನಗೆ ಯಾರೋ ಹೆಣ್ಣು ಕೊಟ್ಟಾರ ಹೋಗಲೇ ಎಂದ ಅಪ್ಪ. ಮಗ ಏನಂದ ಗೊತ್ತಲ್ಲಪ್ಪ, ಏನಾದ್ರೂ ನೀನ್ ನನಗೆ ಮದುವೆ ಮಾಡ್ಲಿಲ್ಲ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಸೈಜ್ಗಳು ತಂದು ಹಾಕ್ಬಿಟ್ಟು ನಿಗರ್ಸ್ಬಿಡ್ತೀನಿ ನಿನ್ನ. ಇವನು ಭಯ ಬಂದ್ಬಿಡ್ತು ಪಾಪ, ಭಯ ಬಂದ್ಬಿಡ್ತಲ್ಲ. ಹೋಗಿ ಪಾಪ ಎಂತದ ರಂಡೆನ ಮುಂಡನ ಕಟ್ಟಾನ ಅಂತ ಒಂದ್ ಊರಿಗೆ ಹೋಗಿ ಹೆಣ್ಣು ನೋಡಿ ಮದುವೆ ಮಾಡ್ದ. ಏನ್ ಆ ಹೆಣ್ಣಿಗೆ 3 ಗಂಟೆಗ ನಾಚಿಕೆ, ಅವ್ರ ಅವ್ವನಿಗೆ 6 ಗಂಟೆಗ ನಾಚಿಕೆ. ಅಯ್ಯೋ 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 ಅಳಿಯ ಬತ್ತವನ ಕಣಮ್ಮಿ ಅಳಿಯ. ಏನ್ ಖುಷಿ, ಅಳಿಯ ಬರೋದಕ್ಕೆ ಖುಷಿ ಅಮ್ಮನಿಗೆ. ನನ್ನ ಅಳಿಯ ಬಂದ್ರೆ ಸರಿಯಾಗಿ ಮಾಡ್ಬೇಕು ಅಡುಗೆಯ ಅಂದ್ಬಿಟ್ಟು ಕಾಯ್ಕೊಂಡಿದ್ಲು. ಅವ್ವ ಮದುವೆ ಸಿಕ್ಕಿ ಮುಗಿದಾಯ್ತಾಯ್ತು, ಅಮಾಸೆ ಹತ್ರ ಬಂದ್ಬಿಡ್ತು. 3 ದಿನ ಇತ್ತಿನ್ನ ತಾಲಿ ಕಟ್ಟಿದ ತಡ ಹೆಣ್ಣನ ಕಡೆ ಗಂಡನ ಕಡೆ ಕಳಿಸ್ಬಿಟ್ರು. 1 ವಾರ ನೋಡ್ದ ಇವನು ತಿಕ್ಕಲು ಮುಂಡೆ ಮಗ. ಲಪಾಯ್ ಎಲ್ಲ ನನ್ನ ಹೆಂಡ್ರು ಅಂದ. ಏಯ್ ಆಸಾಡ ಕಣೋ, ಚಿಕ್ಕ ಮುಚ್ಕೊ ಮನಿಕೊಳ್ಳೋ ಅಂದ. ಮತ್ತೆ ನಿನ್ನ ಹೆಂಡ್ರು ಇಲ್ಲೇ ಅವಳೆ ಅಲ್ಲ, ನಿನ್ನ ಹೆಂಡ್ರು ಮಾತ್ರ ಇಲ್ಲ ಅವಳಲ್ಲ ಅಂದ. ಏಯ್ ನಾನು ಮದುವೆ ಆಗಿ ಸಾನೆ ವರ್ಷ ಆಯ್ತು, ಹೊಸ ಮದ್ವೆ ಹೆಣ್ಣು ಗಂಡು ಆಸಾಡದಲ್ಲಿ ಒಂದಿಗಿರ್ಬಾರ್ದು ಕಣೋ ಮಗನೇ. ಲಪ್ಪ ಒಂದ್ ಕೆಲಸ ಮಾಡ್ಲಾ, ಇವತ್ತೇ ಹೋಗಿ ನಮ್ಮ ಅತ್ತೆನ ಕರ್ಕೊ ಬಂದ್ಬಿಡ್ಲಾ. ಏನ್ಕೋ, ನನ್ನ ಹೆಂಡ್ರು ಬರೋ ಗಂಟ ನಮ್ಮ ಅತ್ತೆ ಇರ್ಲಿ. ಲೇ ಪಾಪಿ ಮುಂಡೆ ಮಗನೇ, ಅತ್ತೆ ತಾಯಿ ಸಮಾನ ಕಣೋ. ಅತ್ತೆನ ಕರ್ಕ ಬರ್ಬಾರ್ದು, ಮಗಳನ್ನ ಕರ್ಕ ಬರ್ಬೇಕು. ಇನ್ನೊಂದು ತಿಂಗಳು ಸುಮ್ಮನಿದ್ ಬಿಡು ಅಂದು. ಲಪ್ಪ ಏನನ್ನಾಗ್ಲಿ ಇವತ್ತು ಕರ್ಕ ಬರ್ತೀನಿ ನನ್ನ ಹೆಂಡ್ರನ್ನ ಅಂದ್ಬಿಟ್ಟಿದೆ. ಇತ್ಲಿ ಬಾಗ್ಲನ್ನು ಕೊಂಟೋಗ್ಬಿಟ್ಟ. ಏನಿಲ್ಲಿ ಅತ್ತೆ ದೂರದಲ್ಲಿ ನೋಡ್ಕೊಬಿಟ್ಲು. ನನ್ನ ಅಳಿಯ ಬತ್ತಾವನೆ ಲವ್ವ, ನನ್ನ ಅಳಿಯನಿಗೆ ಏನಾನ ಮಾಡ್ಬೇಕು ಇವತ್ತು ಅಂದ್ಬಿಟ್ಟು ಕಾಯ್ಕೊಂಡಿದ್ಲು. ಅಳಿಯ ಬಂದ. ಏನ್ ಅಳಿಯ ನಾಚಿಕೆ, ಒಂದು ರೂಮ್ ಸೇರ್ಕೊಂಡ್ಬಿಟ್ಟ. ಹೆಂಡ್ರು ಮಲ್ಲಾಗಿರ್ತಾಗಲ್ಲ ಅವಳಗ 13 ಗಂಟೆಗ ನಾಚಿಕೆ, ಗಂಡನ ಮಕನೇ ನೋಡಲ್ಲ. ಅದಾಯ್ತು 7 ಗಂಟೆ ಆಯ್ತು. 10 ಸೇರು ಎಳ್ಳು 10 kg ಬೆಲ್ಲ ತಂದು ಕುಟ್ತಾವಳಿ ಅಮ್ಮ ಅಳಿಯನಿಗೆ. ಚಿಗಳಿ ಉಂಡೆ ಮಾಡ್ಕೊಡೋದು ಸಂಪ್ರದಾಯ ಅವ್ರ ಕಡೆಗೆ. ಹೊಸ್ತಾಗ ಅಳಿಯ ಬಂದ್ರೆ ಉಂಡೆ ಕಟ್ಬಿಡ್ಲು ಒಂದು 50-60. ಇವ್ ನೋಡ್ತಾವನೆ, ಅಯ್ಯ ಪಾಪಿ ಮುಂಡೆ ಹೋಗತ್ತಾಗೆ. ಅಪರೂಪಕ್ಕೆ ಅತ್ತೆ ಮನೆಗೆ ಬಂದ್ರೆ ಕೋಳಿ ಕುಯ್ತಾರೆ, ಒಬ್ಬಿಟ್ಟು ಮಾಡ್ತಾರೆ, ವಡೆ ಮಾಡ್ತಾರೆ, ಮ್ಯಾಲೆ ನಾಟೇಶಿನ ತುಪ್ಪ ಬಿಡ್ತಾರೆ. ಅಯ್ಯೋ ನಮ್ಮ ಅತ್ತ ಮುಂಡೆ ಕರಿರಾಗಿ ಇಟ್ಟು ಮಾಡ್ತಾವಳಲ್ಲಪ್ಪ, ಇವನು ಗೊತ್ತಿಲ್ಲ ಎಳ್ಳುಂಡೆ ಅಂತ. ಇವಮ್ಮ ಉಂಡೆ ಕಣ್ ಮಡಗದ್ಲಲ್ಲ ರೀ, ಹೊಸಿ ತಿನ್ನೆಳ್ಳು ಒಂದು ಎಂಡ್ರು ಹೋಗ ಆಜ್ಗ ಮಾನ್ಗೆಟ್ ಮುಂಡೆರ ಕರಿರಾಗಿ ಇಟ್ಟು ಮಡಗಿದ್ದೀರ ನೀವು ಒಂದ. ಈ ಎಂಡ್ರಿಗೆ ಹೊಸ ಹೆಣ್ಣಲ್ವಾ, ಸ್ವಲ್ಪ ನಾಚಿಕೆ, ಹಂಗೆ ಹೋಗಿ ಮನೆ ಸೇರ್ಕೊಂಡ್ಬಿಡ್ತೀವಿ. ಇಲ್ಲವಾ ಅಳಿದಿರ್ ತಿನ್ನೋದ ಕಣವ, ನಿನ್ನ ಗಂಡನ್ಗೆ ಗುಪ್ಪಟೆ ರೋಗ ಏನೋ ಕಣಮ್ಮ, ಅದೇನೋ ಸಕ್ಕರೆ ರೋಗ ಅಂತಾರಲ್ಲ ಅದಿರ್ಬೇಕು ಅಂದ್ಬಿಟ್ಟು ಎಲ್ಲ ತಿನ್ಬಿಟ್ಟು ಮನೆಗೆ ಹೋಗ್ಬಿಟ್ರು. ಒಂದಿಷ್ಟೇ ಇಟ್ಕಾತ್ರ ಒಂದ್ ತಟ್ಟೆಲಿತ್ತು ಹೊಟ್ಟೆ ಎಸ್ತು ಬಿಡ್ತೀವಿ. ಅವನಿಗೆ ಹೊಟ್ಟೆ ಎಸ್ತು ಬಿಡ್ತಲ್ಲ, ಹೋಗಿ ತಿಂತಾನೆ, ಸಿಪ್ಪಟ್ಟೆ ಸಿಗಿತ್ತಲ್ಲ. ಅಯ್ಯೋ ಎಂತ ಪದಾರ್ಥ ಬಿಟ್ಬಿಟ್ಟೆ ನಾನು ಅಮೇ ಅಂದ. ನೀನು ಮಲ್ಲಾಗರ್ತಾಗೆ ಮನೆ ಕೊಂಡಿವಲ್ಲ, ಇಲಿ ವ್ಯವಸ್ಥೆಯಾಗಿ ನಿಗರ್ಸ್ಬಿಡ್ಲು ಅಂದ್ಲು. ಗಪ್ಪನ ಕುತ್ಕೊಂಡ್ಬಿಟ್ಟ. ಕೋಳಿ ಕೂಗೋ ಗಂಟ ಇದ್ದ, ಕೋಳಿ ಕೂಗದ ಮೇಲೆ ಎದ್ಬಿಟ್ಟ. ಲೇ ನಿಮ್ಮ ಹೂವ ಮಾಡೋದೇನೆ? ನಮ್ಮ ಹೂವ ಮಾಡುದು ಸಿಗಳಿ ಕಂಡ್ರಿ ಅಂದ್ಲು. ಹಾ ಅನ್ಬಿಟ್ಟು ಊರ್ಬಿಟ್ಟು ಆಚ್ಕೋದ. ಊರ್ಬಿಟ್ಟು ಆಚ್ಕೋಗ್ಬಿಟ್ಟು ಆ ಹೆಸರು ಹೇಳ್ಕೊಂಡೆ ಹೋಯ್ತಾ ಅಂತ ಮರ್ತು ಬಿಡ್ತೀನಿ ಅಂತ ಎಳ್ಳುಂಡೆ 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 ಅನ್ಕೊಂಡೈತಿದ್ನಲ್ಲ. ಈ ಒಂದು ಕಾಲ್ಯ ಸಿಕ್ತು, ಕೆರೆ ಕಾಲ್ಯ ನೆಗದ್ನಲ್ಲ, ಆ ಕಾಲ್ಯ ನೆಗೆವಾಗ ಜಾರಿ ಕೆಳಗೆ ಬಿದ್ದೋಗ್ಬಿಟ್ಟ. ಪಂಚೆ ಎಲ್ಲ ಕೆಸರಾಗೋಯ್ತು. ಎಳ್ಳುಂಡೆ ಮರ್ತು ಬಿಟ್ಟ. ಈ ಪಂಚೆ ಬದಿಯಾಗೋಗಿತ್ತಲ್ಲ, ಹೋದ್ರೋಯ್ತದ ಬಿಡು, ಹೋದ್ರೋಯ್ತದ ಬಿಡು, ಹೊಸ ತಗೊಳ್ಳೋಣ ಅಂತ ಹೋಯ್ತಾವನೆ. ಆ ಹೋದ್ರೋಯ್ತಂತಿದ್ನಲ್ಲ, ಆ ಊರಲ್ಲಿ ಒಬ್ಬ ಪಾಪ ಊರ್ಗೌಡ್ರು ತೀರೋಗಿದ್ರು, ದೊಡ್ಡ ಗೌಡ್ರು. ಇನ್ ತಿರ್ಕೊಂಡು ಹೋದ್ರೋಗ್ಲಿ ಅಂತಿದ್ನಲ್ಲ, ಇವ್ರು ಪಾಪ ಹತ್ಬಿಡ್ತು. ಬರೋ ಇಲ್ಲಿ ಏನ್ ಗೌಡ್ರೆ ಹೋದ್ರೋಗ್ಲಿ ಅಂದಲ್ಲ, ಏನೋ ಮಗ ಯಾವ ಹೋದ್ರೋಯ್ತದೆ ಅನ್ನಲ್ಲ. ಈ ಗೌಡ್ರು ಮಕ್ಳೆಲ್ಲ ಸೇರ್ಕೊಂಡು ಚೆನ್ನಾಗಿ ಬಿಟ್ಬಿಟ್ರು ಬಿಸ್ಕೆಟ. ಏನು ಹಿಂದೆ ಉದುರ್ಬೋಂಗ್ ಮಾಡಾಕ್ಬಿಟ್ರು. ಇವನಿಗೆಲ್ಲ ಮೂಳೆ ಮುರಿದೋಗ್ಬಿಡ್ತಲ್ಲ. ಅಯ್ಯೋ
ನಿಮಗೆ ಮುಂದೆ ಕಾಣ್ತದೆ, ನಿಮಗೆ ಮುಂದೆ ಕಾಣ್ತದೆ ಅಂದ್ರೆ ದೇವ್ರು ನಿಮಗೆ ಮುಂದೆ ತೋರಿಸ್ತಾನೆ ಅನ್ನೋದನ್ನ ನಿಮಗೆ ಮುಂದೆ ಕಾಣ್ತದೆ ಅನ್ಕೊಂಡು ಹೋಯ್ತಿದ್ದ. ಒಂದು 50 ಜನ ಹೆಂಗಸರು ಗಂಡಸರೆಲ್ಲ ಕೆಸರುಗದ್ದೆ ಕಾಲಾಡ್ತಾ ಇದ್ರು ಕೆರೆ ಏರಿ ಕೆಳಗೆ. ಇವನು ಏರಿ ಮೇಲೆ ನಿಂತ್ಕೊಂಡು ಮುಂದೆ ಕಾಣ್ತದೆ ಅಂತಿದ್ದಲ್ಲ. ಈ ಏರಿ ಕೆಳಗೆ ನಾಟಿ ಆಗ್ತಿದ್ರ ಬಂದ್ಬಿಟ್ರತಾಗೆ ರಪ 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 ರಪನ್ ಬಿಟ್ರಲ್ಲ. ಇವನು ಭೀತಿ ಮೆಟ್ಕೊಬಿಡ್ತು, ಏನೋ ಮುಂದೆ ಕಾಣೋದು ಬೋಳಿ ಮಗನೆ ಅಂತ ಬಿಟ್ರಲ್ಲ. ಇವನು ಗುಪ್ಪನಾಗಬಿಟ್ಟು ಗುಮ್ಮಕ್ಕಳು ಹೋಗಿ ಮನೆಗೆ ಸೇರ್ಕೊಂಡ್ಬಿಟ್ಟ. ಏನು ಕಾಲೆತ್ತಕ್ಕಾಗಲ್ದು. ಅವ್ರವ್ವ ಬಾಕಲ್ ತೆಗಿಯಲ್ಲ, ಲಪ್ಪ ಅಂದ್ರು ಇಲ್ಲ. ಏನು ಅಲ್ಲಿಗಿಂಚ್ಕೊಂಡು ಹಿಂಗೆ ಮನೆಗೆ ಹೋಗ್ಬಿಟ್ಟ. ಅವನೇ ಬಾಯಿ ಬಡ್ಕೊಬಿಡ್ಲಿ ಅಮ್ಮಲ್ಲಪ್ಪೋ ನನ್ನ ಮಗ ಜೋತೋದ ಬನ್ರಪ್ಪೋ ಅಂತ. ಊರರೆಲ್ಲ ಬಂದ್ಬಿಟ್ರು. ಊರೆಲ್ಲ ಬಂದಮ್ಮ ವರ್ಷನ ಮೈ ಏನು ಆಗೋ ಸೊತ್ತಾಗವನೆ ಇಕ್ರಿ ಕಣ್ಣಿಗೆ ಅಕ್ಕಿನ ಅಂದ್ರು. ಇವನು ಎಚ್ಚರವಾಗಿ ಅವನೇ ಹೊಡೆದು ಬಿಡ್ತಾರಂತ ಭಯ ಇವನಿಗೆ. ಕಣ್ಣಿಗೆ ಅಕ್ಕಿ ಇಕ್ಕಿದ್ರು, ಬಾಯಿಗೆ ಅಂಬದಮ್ಮನ ತುಂಬಿದ್ರು, ಚಟ್ಟದ ಮೇಲೆ ಮನಗಿಸಿದ್ರು. ಎದ್ದೊಳ್ಳಿಲ್ಲ ಅವನೇ, ಹೊಡೆದು ಬಿಡ್ತಾರಂತ ಭಯ ಇವನಿಗೆ. ಆವಾಗ ಇವನೇನ್ ನೆನಪು, ನನ್ನ ಹೆಂಡ್ರು ಮಾಡೋದು ಜ್ಞಾಪಕ ಬರಗಡೆ ಎದ್ದೊಳದ್ ಬೇಡ, ಅದು ಜ್ಞಾಪಕ ಬಂದ್ಮೇಲೆ ಹೇಳ್ಬೇಡನ ಮಾಡ್ಕೊಡ್ತಾರಂತ ಇವನ ಆಸೆ. ಇವ್ರು ಒತ್ಕೊಂಡು ಹೋಯ್ತವ್ರೆ ಚಟ್ಟ ಕಟ್ಬಿಟ್ಟು. ಇನ್ನೇನು ಆಸೆ, ಗುಂಡಿ ತೋಡ್ಬಿಟ್ಟವ್ರೆ. ಗುಂಡಿ ತಾ ಮನಗಿಸಿದ್ರೆ ಗುಂಡಿ ಮುಚ್ಚೋ ತನಕ ಜ್ಞಾಪಕ ಬರ್ತದ್ ಬಿಡು. ಅನ್ನ ಟೈಮ್ ಅದೇ ಗುಂಡಿಗೆ ಹಾಕಿ ಮುಚ್ಚೋದು. ಇನ್ನು ಹಾಕೋ ಕಡಲೆಪುರಿ ಎಲ್ಲ ತಿನ್ಕೊಂಡು ಮ್ಯಾಲ ಮನಗವನೆ ಚಟ್ಟದ ಮೇಲೆ. ಸರಿ, ಇನ್ನೇನು ಗುಂಡಿಗೆ ಮುಚ್ಚಬೇಕು. ಅತ್ತೆಗೂ ಎಂಡ್ರು ಹೇಳ್ ಕಳ್ಸಿದ್ರಲ್ಲ, ಆ ಅತ್ತೆ ಎಂಡ್ರು ಒಡ್ಡಿನ ಮೇಲೆ ಹಾಸ್ ಬಂದ್ಬಿಟ್ರು. ಅಯ್ಯೋ ನನ್ನ ಅಳಿಯ ಸತ್ತೋದಂತೆ, ಮಾಂಗಲ್ಯ ಹೊಂಟೈತೆ ನನ್ನ ಮಗಳದು. ಅಯ್ಯೋ ನನ್ನ ಗಂಡ ಸತ್ತೋದಂತೆ ಕಣವ, ಇನ್ನು ಅರ್ಶನ ಕುಂಕುಮ ತೊಳಿಬೇಕು ನಾನು ಅಂತ ಬಂದ್ರಲ್ಲ ಒಡ್ಡಿನ ಮೇಲೆ ಹಾಸಿ. ಇವಳು ಹಿಂಗ ಹಾಕೊಂಡು ನಿಂತ್ಕೊಬಿಡ್ಲು ಕಾಲ. ಕೆಲವು ಹೆಂಗಸರುಗಳು ಗಂಡ ಸತ್ತಾಗ ಅಯ್ಯೋ ನಾನು ಬತ್ತೀನಿ ಕಾಣಲ್ಲಪ್ಪ ನಿನ್ ಜೊತೆಲಿ ಕರ್ಕೊಳ್ಳೋ ನನ್ನ ಅಂತಾರೆ. ಹಿಂದ್ಗಡೆ ಇಬ್ರು ಹಿಂದ್ಗೆ ಹೇಳ್ಕೋತಾರೆ. ಹಿಂಗೆ ಇವಮ್ಮ ಬೀಳಕ್ ಹೋಗೋದು, ಹಿಂದ್ಗಡೆ ಇಬ್ರು ಹೇಳ್ಕೊಳ್ಳೋದು ನೋಡಿ. ಇಂಥ ಗೌಡ್ರು ಇದ್ದವ್ರು ಏಯ್ ಬುಡ ಅಮ್ಮನ ಅಂದ್ರಂತೆ. ಆ ಅಮ್ಮನ ಯಾವಾಗ ಬಿಟ್ರು ಹೋಗ, ಅಮ್ಮ ಪುಸ್ಕೊಂಡು ಕೂತ್ಕೊಬಿಟ್ಲು. ಈ ಮುಂಡರು ಬಿಟ್ರು ಇನ್ನೊಸಿ ಎಳ್ದಿದ್ರು ಜಂಪ್ ಮಾಡೋನೆ ಅಂತ. ಸುಮ್ಮನೆ ಅದೆಲ್ಲ. ಇಲ್ಲಿ ಯಾವಾಗ ಒಡ್ಡಿನ ಮೇಲೆ ಹಸ್ ಬಂದ್ಬಿಡ್ಲ ಇವಮ್ಮ ಅತ್ತೆ, ಅಯ್ಯೋ ಲಪ್ಪ ಅಪರೂಪಕ್ಕೆ ಎಳ್ಳುಂಡೆ ಮಾಡಿದ್ದಲ್ಲ ನಾನು, ನಿನ್ ತಿಂದೆ ಹೋದಲ್ಲಪ್ಪ ಅಂದ್ಲು. ಇವನೇನ್ ಮಾಡ್ದ, ರಪ ರಪನೆಲ್ಲ ಕಿತ್ ಬೀಸ್ ಹಾಕ್ಬಿಟ್ಟೆ ಮ್ಯಾಕೆ ಎದ್ದು ಬಿಟ್ಟ. ಜ್ಞಾಪಕ ಬಂದ್ಬಿಡ್ತಲ್ಲ, ಅದು ಮಾಡೆ ಎಳ್ಳುಂಡೆಯ ನೀನು ಮಾಡುವು ಅಂದಾಗ ಜನ ಬಂದಿರಲ್ಲ ಮಣ್ಣಿಗೆ, ಅವ್ರಿಗೆಲ್ಲ ಭೀತಿ ಮೆಟ್ಕೊಬಿಡ್ತು, ಜುವ ಹೋಗ್ಬಿಡು, ಹೆಣ ಜುವ ಆಗೋಗದೆ ಅಂತ. ಅದಕ್ಕೆ ಮನುಷ್ಯನಿಗೆ ಯಾವತ್ತೇ ಆಗಲಿ